ನೋಡಲು ಮುದ್ದಾದ ಗೊಂಬೆಯಂತಿರುವ ಈ ಜೀವಿ ಸಿಟ್ಟು ಬಂದ್ರೆ ಕರಡಿಯ ಅಸಲಿ ಕ್ರೌರ್ಯವನ್ನೇ ತೋರಿಸಬಲ್ಲದು. ಆದರೆ ಇದರ ಇಡೀ ಜೀವನ ನಿಂತಿರುವುದು ಒಂದೇ ಒಂದು ಗಿಡದ ಮೇಲೆ, ಅದೇ ಬಿದಿರು. ಕರಡಿಗಳ ಸಾಮ್ರಾಜ್ಯದಲ್ಲಿ ಮಾಂಸವನ್ನು ಬಿಟ್ಟು ಇಷ್ಟು ಕಠಿಣವಾದ ಆಹಾರವನ್ನು ಇದು ಯಾಕೆ ಆಯ್ಕೆ ಮಾಡಿಕೊಂಡಿತು? ಸುಮಾರು 40 ಲಕ್ಷ ವರ್ಷಗಳ ಹಿಂದೆ ನಡೆದ ಒಂದು ಜೀನ್ ಬದಲಾವಣೆಯೇ ಅದಕ್ಕೆ ಕಾರಣ. ಇಂದಿಗೂ ಇದರ ದೇಹ 100ಕ್ಕೆ 100 ಮಾಂಸಾಹಾರಿ ಪ್ರಾಣಿಯದ್ದೇ, ಆದರೆ ಇದರ ಆಹಾರ ಮಾತ್ರ ಸಸ್ಯಾಹಾರ. ಇದು ತಿನ್ನುವ ಬಿದಿರಿನಿಂದ ದೇಹಕ್ಕೆ ಸಿಗುವುದು ಕೇವಲ 17% ಶಕ್ತಿ ಮಾತ್ರ. ಈ ವಿಚಿತ್ರ ಒಪ್ಪಂದಕ್ಕಾಗಿ ಇದು ದಿನದ 16 ಗಂಟೆಗಳಿಗೂ ಹೆಚ್ಚು ಸಮಯ ಬಿದಿರನ್ನು ಅಗಿಯುತ್ತಲೇ ಕಳೆಯುತ್ತದೆ. ಇನ್ನು ಇದರ ಸಂತಾನೋತ್ಪತ್ತಿ ವ್ಯವಸ್ಥೆಯಂತೂ ಪ್ರಕೃತಿಯ ಅತಿದೊಡ್ಡ ಪರೀಕ್ಷೆ. ಸುಮಾರು 90ರಿಂದ 100 ಕಿಲೋಗ್ರಾಂ ತೂಕವಿರುವ ಹೆಣ್ಣು ಪಾಂಡಾಗೆ ಹುಟ್ಟುವಾಗ ಕೇವಲ 90ರಿಂದ 140 ಗ್ರಾಂ ತೂಕದ ಪುಟ್ಟ ಮರಿ ಜನ್ಮ ತಾಳುತ್ತದೆ. ಕಾಡಿನ ಕಠಿಣ ನಿಯಮಗಳಿಗೆ ಮಣಿದು ಅವಳಿ ಮರಿಗಳು ಹುಟ್ಟಿದರೂ ತಾಯಿ ಪಾಂಡ ಅನಿವಾರ್ಯವಾಗಿ ಒಂದೇ ಮರಿಯನ್ನು ಮಾತ್ರ ಬದುಕಿಸಿಕೊಳ್ಳುತ್ತದೆ. ಒಂದು ಕಾಲದಲ್ಲಿ ಮಾನವನ ಆಕ್ರಮಣದಿಂದ ಇತಿಹಾಸದ ಪುಟ ಸೇರಬೇಕಾಗಿದ್ದ ಈ ಜೀವಿ ಇಂದು ಪ್ರಕೃತಿಯಲ್ಲೇ ಮತ್ತೆ ಎದ್ದು ನಿಂತಿದೆ. ಅಳಿವಿನ ಅಂಚಿನಿಂದ ಮರಳಿ ಬಂದ ಪ್ರಕೃತಿಯ ಅತ್ಯಂತ ವಿಚಿತ್ರ ಕರಡಿಯ ಕತೆ ಮಾಯಾವನ ವೈಲ್ಡ್ ಲೈಫ್ನಲ್ಲಿ ಈಗಲೇ ವೀಕ್ಷಿಸಿ.